ಆಗ್ತದೆ. ಯಾಕಂದ್ರೆ ಇವತ್ತು ಬಿ ಜೆ ಪಿಗರಲ್ಲ ಅವರು. ಮತ್ತು ಯತ್ನಾಳ್ರಿಗೆ ಬೇಕಾಗಿದ್ದೇನಪ್ಪ ಮುಖ್ಯವಾಗಿ ಶತಾಯಗತಾಯ ಇವೆರಡು ಸೋಲ್ಲಿ ಬಿ ಜೆ ಪಿಗಳು ಸೋಯ್ತಂದ್ರೆ ಸಹಜವಾಗಿ ವಿಜೇಂದ್ರ ಅವ್ರ ಮನೆ ಕಳ್ಸೋಕೆ ಒಂದು ದಾರಿ ಆಗ್ತದೆ ಅನ್ನುವಂಥ ತರ್ಕ ಅಲ್ಲದ. ಹೀಗಾಗಿ ಈ ತರ್ಕ ವಿತರ್ಕ ವಿತಂಡವಾದಗಳ ನಡುವೆ ಬಿ ಜೆ ಪಿ ಏನು ಮಾಡಬಲ್ಲದು, ನಿಜವಾಗಿಯೂ ಕಾಂಗ್ರೆಸ್ನ ಹೋಟೆಲ್ಗಳನ್ನ ತೊಗೊಳ್ಬೋದ ಚಳಿಬಲ್ಲ ಅಂದಾಗ ಹೌದು ಒಂದು ಹಂತದವರೆಗೆ ಹೌದು ಅನ್ಬೇಕಾಗ್ತದೆ. ನಂತರದಲ್ಲೇ ಸಪೋಸ್ ಏನಪ್ಪ ಅಂತಂದ್ರೆ ಈಗ ಹೇಳಿದ್ದೆ ನಿಮಗೆ ಯತ್ನಾಳರ ಮಾತುಗಳು ಒಂದಿಷ್ಟು ಹಿಂದೂಗಳಿಗೆ ಮತ ಹಾಕುವಂಥ ಮನಸ್ಥಿತಿ ಅಂದರೆ ಮುಸ್ಲಿಮರು ಅಥವಾ ಹಿಂದುಳಿದವರು ಅಥವಾ ಉಳಿದವ್ರಿಗೆ ಒಂದು ರೀತಿ ಅವ್ರ ಬಗ್ಗೆ ಮುಜುಗರ ಬಂದ್ಬೋದು. ಪ್ಲಸ್ ಅದ ಮೈನಸ್ ಅದ, ಯಾವ್ದು ಹಾಕೈತೆ ನೋಡೋಣ. ಅದೇನಾಗಲಿ ಇವತ್ತು ವಿಜಯೇಂದ್ರ ಅವರ ಈ ಸ್ಟೇಟ್ಮೆಂಟ ಕಾಂಗ್ರೆಸ್ನಲ್ಲಿ ಗೊಂದಲ ಇಳಿಸಿದ್ರು ಸಹಿತ ಕ್ಲಾರಿಟಿ ಅದ. ಯಾಕಂದರೆ ಜಮೀರ್ ಅಹಮದ್ ಖಾನ್ ಮೇಲೆ ಒಂದು ಗೂಬೆ ಅದ, ಇಲ್ಲ ಇವರೆಲ್ಲ ಕೆಡಿಸಿದ್ರು ಅಂತೇಳಿ ಮಲ್ಲಿಕಾರ್ಜುನ ಅವರು ಮಾತಾಡಿದ್ರು. ಆದರೆ ಆ್ಯಕ್ಚುಲಿ ಇದ್ರ ಕೆಡಿಸಿದವರು ಮಲ್ಲಿಕಾರ್ಜುನ ಎಸ್ ಅವರು ಆರಂಭದಲ್ಲಿ ಮಾತಾಡ್ದು ಹೋಗಿದ್ರು. ಜಮೀರ್ ಅವರು ನಂತರ ಪಾರ್ಟಿ ಕಡೆ ಹೇಳಿಸಿದ್ರೆ ಮುಗಿದು ಬಿಡದಿದ್ದದು. ನೇರವಾಗಿ ಹೈದರಾಬಾದ್ರಾಗಿದ್ದಾಗ ಸಹಜವಾಗಿ ಇನ್ನೂ ಆಗಿದೆ ಅವ್ರಿಗೆ ಜಮೀರ್ ಅವರಿಗೆ. ಆದರೂ ಅವರೆಲ್ಲ ಹೋಗಿದ್ದಾರೆ ಇವತ್ತು. ಮತ್ತು ಇದು ಏನು ಈ ಸಂದರ್ಭದಲ್ಲೇ ಅವರು ಇದ್ದಂಥವ್ರು ಬೇರೆ ಕಡೆ ಪ್ರಚಾರಕ್ಕೆ ಹೋಗಿದ್ದಾರೆ. ಕೇರಳಕ್ಕಂತ ಸುದ್ದಿಗಳಿದ್ದಾವೆ. ಹೀಗಾಗಿ ಸೋಲು ಗೆಲುವು ಅವ್ರಿಗೆ ಹೋಗಿ ಮುಟ್ತದಂತಲ್ಲ. ಅದೇ ಕಾರಣಕ್ಕೆ ಸಾದಿಕ್ ಪೈಲ್ವಾನರು ಈ ಕಾಂಗ್ರೆಸ್ ಜೊತೆ ಕೂಡಿದ್ರಿಂದಾಗೆ ಇನ್ನೂ ಹೆಚ್ಚಿನ ಪರಿಣಾಮ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ವಿಜೇಂದ್ರ ಹೇಳಿದಂಥ ಮಾತಿನಿಂದ ವಿಜೇಂದ್ರ ಅವರಿಗೆ ಲಾಭ ಆಗುವುದು. ಆದರೆ ಬಿ ಜೆ ಪಿಗೆ ಯಥಾಂತಂದು ಮಾತಾಡಿಸೋದ್ರಿಂದ ಲಾಸು ಅದ. ಯಾಕಂದ್ರೆ ಮುಸ್ಲಿಮ್ಸ್ ಅಥವಾ ಹಿಂದುಳಿದವರು ಒಂದಾಗೋ ಸಾಧ್ಯತೆಗಳು ಭಾಳ ಅದಾವ ಅನ್ನೋ ಮಾತನ್ನು ನೆನಪಿಟ್ಕೊಂಡು ಅವ್ರ ಮಾತನ್ನು ವಿಶ್ಲೇಷಣೆ ಮಾಡಿದ್ರೆ ಯೋಗ್ಯ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಡೆ ಬಂದರೆ